ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳೆವ ಸುಳಿಯೊಳಗೆ 53ನೇ ಅಧ್ಯಾಯ. ಪ್ರಿಯಾಳ ಮಾತಿನಿಂದ ಅಚ್ಚರಿಪಟ್ಟ ವಿಸ್ಮಯ್. ಏನು, ನಾನು ಋತುನ ಹಾಳು ಮಾಡಿಲ್ಲ ಅಂದರೆ ಮತ್ಯಾರು ಮಾಡಿದ್ದು ಎಂದು ಕೇಳಿದ. ಅದು ನಿನ್ನ ಗ್ಯಾಂಗ್ನಲ್ಲಿದ್ದವನು, ನೋಡಲು ಅಲ್ಪ ಸ್ವಲ್ಪ ನಿನ್ನ ಹಾಗೆ ಇದ್ದವನು, ನಿನ್ನ ಜೊತೆನೇ ಭುಜದ ಮೇಲೆ ಹೃದಯದ ಟ್ಯಾಟು ಹಾಕಿಸಿಕೊಂಡವನು, ನೆನಪಾಯ್ತಾ? ಅಂದರೆ ಅದು ಹೌದು, ವಿಶಿಷ್ಟ್ ಈ ಕೆಲಸ ಮಾಡಿದ್ದು. ಅವನಿಗೆ ರಾಶಿ ಮೇಲೆ ಮನಸ್ಸಾಗಿತ್ತು. ನಿನ್ನ ಹಾಗೆ ಪವಿತ್ರ ಪ್ರೀತಿಯಲ್ಲ, ಬರೀ ಒಮ್ಮೆ ಮಾತ್ರ ಅನುಭವಿಸಿ ಬಿಡುವಂತಹ ಹುಚ್ಚು ಆಸೆ ಹೆಚ್ಚಾಗಿತ್ತು. ಹಾಗಾಗಿ ಅವನು ಹೊಂಚು ಹಾಕಿ ಕುಳಿತಿದ್ದ. ಪಾರ್ಟಿಯಲ್ಲಿ ನಿಮಗೆ ಬೇಕೆಂದೇ ಅತಿಯಾಗಿ ಕುಡಿಸಿದ. ನೀನು ಮೈ ಮರೆತು ರಾಶಿಯ ಜೊತೆ ಇರುವಾಗ ಅವಳಿಗಾಗಿ ಸಾಫ್ಟ್ ಡ್ರಿಂಕ್ನಲ್ಲಿ ನಶೆ ಇರುವ ಮಾತ್ರೆಗಳನ್ನು ಹಾಕಿ ಸಮಯ ಸಾಧಿಸಿ ಅದನ್ನು ಕುಡಿಸಲು ನೋಡಿದ. ನೀನು ರಾಶಿ ಸ್ನೇಹಿತರ ಗುಂಪಿನಲ್ಲಿ ಸಂಪೂರ್ಣವಾಗಿ ಕಳೆದು ಹೋದದ್ದು ಅವನಿಗೆ ಗೊತ್ತಾಗಲಿಲ್ಲ. ನೀವಿಬ್ಬರು ಅಲ್ಲಿಂದ ಹೊರಬರಲಿಲ್ಲ. ಋತು ಎಚ್ಚೆತ್ತು ಬಂದವಳು ರಾಶಿ ಕಾಳಿಗಾಗಿ ಇಟ್ಟಿದ್ದ ಸಾಫ್ಟ್ ಡ್ರಿಂಕ್ ಕುಡಿದು ಬಿಟ್ಟಳು. ನಂತರ ಮತ್ತೆ ಬಿದ್ದು ಹೋದಳು. ಆಗ ನಾನು ಅವಳನ್ನು ಇತರರ ಸಹಾಯದಿಂದ ಎತ್ತಿಕೊಂಡು ಮತ್ತೆ ಕೋಣೆಯಲ್ಲಿ ಮಲಗಿಸಿ ಬಂದೆ. ನಾನು ಎತ್ತಿಕೊಂಡದ್ದು ರಾಶಿನೇ ಎಂದುಕೊಂಡ ವಿಶಿಷ್ಟ್ ಅವಳ ಹಿಂದೆ ಯಾರ ಗಮನಕ್ಕೂ ಬಾರದ ಹಾಗೆ ಹೊರಟು ಹೋದ. ಅದರಲ್ಲೂ ಋತು ರಾಶಿಕಾಳ ಗೌನ್ ಮತ್ತು ಆಕ್ಸೆಸರೀಸ್ ಧರಿಸಿದ್ದು ವಿಶಿಷ್ಟ್ಗೆ ಅವಳೇ ರಾಶಿ ಎಂದು ನಂಬುವ ಹಾಗೆ ಮಾಡಿತು. ಅಲ್ಲಿ ಇದ್ದದ್ದು ಅವನ ಹೊರತು ನೀನಲ್ಲ. ಅವನಿಗೆ ಎಚ್ಚರ ಬಂದು ತಾನು ಅನುಭವಿಸಿದ್ದು ರಾಶಿಕಾಳ ಬಟ್ಟೆಯಲ್ಲಿದ್ದ ಯಾರೋ ಪೀಚಲು ಹುಡುಗಿ ಎಂದು ಅರಿವಾಗುತ್ತಲೇ ನಿನ್ನ ವಿರುದ್ಧ ಪ್ಲಾನ್ ಮಾಡಿದ. ಅದರ ಮೊದಲ ಭಾಗವೇ ನಿನ್ನ ಮನದಲ್ಲಿ ಇಲ್ಲದ ಅಪರಾಧಿ ಭಾವ ಕಾಡುವಂತೆ ಮಾಡುವುದು. ದಿನೇಶ್ ಬಾಯಿಂದ ನಿನಗೆ ಇಲ್ಲದ ಸುಳ್ಳು ಹೇಳಿಸಿದ. ಅದನ್ನು ಸಮರ್ಥಿಸುವಂತೆ ತಾನು ಸಹ ಕಣ್ಣಾರೆ ನೀನು ಇನ್ನೊಬ್ಬಳನ್ನು ಅನುಭವಿಸಿದ್ದೀಯಾ ಎಂದು ನಂಬಿಸಿದ. ಸತತವಾಗಿ ನಿನ್ನ ತಲೆಯಲ್ಲಿ ಈ ವಿಷ ತುಂಬಿ ನೀನು ರಾಶಿಯಿಂದ ದೂರವಾಗುವ ಹಾಗೆ ಮಾಡಿದ. ನಂತರವಾದರೂ ರಾಶಿ ಅವನಿಗೆ ಸಿಗಬಹುದು ಎಂದು ಯೋಚಿಸಿದ್ದ. ಆದರೆ ರಾಶಿಕಾ ಅದಾಗಲೇ ನಿನ್ನ ಮಗುವಿಗೆ ತಾಯಿಯಾಗಿದ್ದು ನೋಡಿ ಅವಳ ಮೇಲಿದ್ದ ಮೋಹ ಕಡಿಮೆಯಾಯಿತು. ತಾನೇ ಮೊದಲು ಅವಳನ್ನು ಪಡೆಯಬೇಕು ಎಂದುಕೊಂಡಿದ್ದವನಿಗೆ ನೀನು ಆ ಚಾನ್ಸ್ ತಪ್ಪಿಸಿದ್ದು ಬಹಳ ದೊಡ್ಡ ಪೆಟ್ಟು ಅವನಿಗೆ ಬಿದ್ದಿತ್ತು. ರಾಶಿಯಿಂದ ಅವನು ಸಹ ವಿಮುಖನಾದ. ಆದರೆ ಮಾಡದ ತಪ್ಪಿಗೆ ನೀನು ಕೊರಗುತ್ತಾ ಸುಮ್ಮನೆ ರಾಶಿಕಾಳಿಂದ ದೂರವಾಗಿ ಇಬ್ಬರೂ ಕಷ್ಟಪಟ್ರಿ. ಇನ್ನಾದರೂ ಸಂತೋಷದಿಂದ ಇರಿ. ಮನಸ್ಸಲ್ಲಿ ಯಾವ ಗಿಲ್ಟ್ ಇಟ್ಕೋಬೇಡ ವಿಸ್ಮಯ್. ನೀನು ಪರಿಶುದ್ಧವಾಗಿದ್ದೀಯಾ. ರಾಶಿಗೆ ನೀನು ಸೇರಬೇಕಾದವನು. ವಾಟ್? ಇಟ್ಸ್ ಅನ್ಬಿಲೀವೇಬಲ್. ವಿಶಿಷ್ಟ್ ಮನದಲ್ಲಿ ಕೆಟ್ಟ ಆಲೋಚನೆ ಇತ್ತೆ. ಎಂತಹ ದ್ರೋಹಿ ಇವನು. ಅದು ಸರಿ, ನಿನಗೆ ಇಷ್ಟೆಲ್ಲ ಹೇಗೆ ಗೊತ್ತಾಯಿತು? ಯಾವಾಗ ಇದೆಲ್ಲ ತಿಳಿದುಕೊಂಡೆ? ದಿನೇಶ್ ಅಷ್ಟು ಸುಲಭವಾಗಿ ಬಾಯ್ ಬಿಟ್ನಾ? ಪ್ರೆಷರ್ ಹಾಕಿದ್ರೆ ಬಿಡದೆ ಇರ್ತಾನಾ? ಸರಿಯಾಗಿ ವಿಚಾರಿಸ್ದೆ, ಎಲ್ಲ ಬಾಯ್ಬಿಟ್ಟ. ಅದಕ್ಕೆ ನಾನು ಕೆಲವರ ಸಹಾಯ ಪಡೆಯಬೇಕಾಯಿತು. ನನಗೆ ನೀನು ಯಾವ ಥರದ ಗಿಲ್ಟ್ನಲ್ಲಿ ಒದ್ದಾಡ್ತಿದೀಯಾ ಅಂತ ಗೊತ್ತಾಗಿರಲಿಲ್ಲ. ಗೊತ್ತಾಗಿದ್ದರೆ ಇದನ್ನೆಲ್ಲ ಬಹಳ ಹಿಂದೆಯೇ ಬಗೆಹರಿಸಿರುತ್ತಿದ್ದೆ. ರಾಶಿ ಋತು ಎಷ್ಟೇ ಬೇಡವೆಂದರೂ ನಾನು ಅವರಿಬ್ಬರಿಗೂ ಗೊತ್ತಾಗದ ಹಾಗೆ ಹೋಟೆಲ್ನಲ್ಲಿ ವಿಚಾರಣೆ ಮಾಡಿದ್ದೆ. ಋತುಳ ಕೋಣೆಗೆ ಹೋದವರು ಯಾರು ಎಂದು. ಅದಕ್ಕೆ ಸರಿಯಾದ ಉತ್ತರ ಅಲ್ಲಿ ಸಿಗಲಿಲ್ಲ. ಸಹಜವಾಗಿ ನಿನ್ನ ಕುರಿತು ವಿಚಾರಿಸಿದಾಗ ನೀನು ನಾವು ಮಲಗಿಸಿದ ಕೋಣೆಯಿಂದ ಎದ್ದು ಬರಲೇ ಇಲ್ಲ ಎಂದು ತಿಳಿಸಿದರು. ಅಲ್ಲಿಯ ಸ್ಟಾಫ್ ತಮ್ಮ ಸೇಫ್ಟಿಗಾಗಿ ಅವರು ಎಲ್ಲರ ಮೇಲೂ ಕಣ್ಣಿರಿಟ್ಟಿರುತ್ತಾರೆ. ಅದನ್ನು ಅವರೇ ಹೇಳಿದ್ದು. ಋತುಳ ವಿಷಯ ಮಾತ್ರ ನಿಗೂಢವಾಗಿಯೇ ಇತ್ತು. ಮೊನ್ನೆಯಷ್ಟೇ ದಿನೇಶ್ ನಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬಂದಿದ್ದ. ಆಗ ಅವನನ್ನು ಬ್ಲ್ಯಾಕ್ ಮೇಲ್ ಮಾಡಿ ಸರಿಯಾಗಿ ವಿಚಾರಿಸಿದೆ. ಆಗ ಇದೆಲ್ಲ ಬಾಯ್ಬಿಟ್ಟ. ಅವನಿಗೂ ರಾಶಿಯ ಸಂಘ ಬೇಕಿತ್ತು. ವಿಶಿಷ್ಟ್ ಆಸೆ ತೋರಿಸಿದ್ದಕ್ಕೆ ಇಬ್ಬರೂ ಹೀಗೆ ಪ್ಲ್ಯಾನ್ ಮಾಡಿದ್ದರು. ವಿಶಿಷ್ಟ್ ನಂತರ ತಾನು ರಾಶಿಯನ್ನು ಪಡೆಯಬೇಕು ಎಂದು ಕೋಣೆಗೆ ಹೋದನಂತೆ. ಅಲ್ಲಿ ರಾಶಿಯ ಬದಲು ಯಾರನ್ನೋ ನೋಡಿ ಭಯವಾಗಿ ವಿಶಿಷ್ಟ್ನ ಬಲವಂತವಾಗಿ ಎಬ್ಬಿಸಿಕೊಂಡು ಬಂದು ಇರುವ ವಿಚಾರ ಹೇಳಿದಾಗ ಇಬ್ಬರೂ ಸೇರಿ ನಿನ್ನನ್ನು ರಾಶಿಯಿಂದ ಬೇರ್ಪಡಿಸಿ ತಮ್ಮ ಬಲೆಗೆ ಹಾಕಿಕೊಳ್ಳಲು ಮುಂದಾದರು. ಆದರೆ ದೇವರು ನಿಮ್ಮನ್ನು ಅದಾಗಲೇ ಒಂದು ಮಾಡಿದ್ದರಿಂದ ಅವರಿಗೆ ರಾಶಿಕಾಳ ಮೇಲಿನ ಆಸೆ ಹೊರಟು ಹೋಯಿತು. ನಿಮ್ಮಿಬ್ಬರ ಪವಿತ್ರ ಪ್ರೀತಿಯ ಎದುರು ಅವರ ಮೋಸದ ಜಾಲ ಯಾವ ಥರದಲ್ಲೂ ಪರಿಣಾಮ ಬೀರಲಿಲ್ಲ. ವಿಸ್ಮಯ್, ಇದರ ಕುರಿತು ನೀನು ರಾಶಿ ಜೊತೆ ಮಾತನಾಡಬೇಡ. ಬಂದ ಆನಂದವನ್ನು ಅನುಭವಿಸುತ್ತಾ ಆರಾಮಾಗಿ ಇರಿ. ಇದೆಲ್ಲ ಇಲ್ಲೇ ಇವತ್ತೇ ಮರೆತು ಬಿಡು. ಅದನ್ನು ಹೇಳಲೆಂದೇ ನಾನು ಬಂದದ್ದು. ಥ್ಯಾಂಕ್ ಯು ಪ್ರಿಯಾ. ಇಷ್ಟು ವರ್ಷ ಇಲ್ಲದ ಗಿಲ್ಟ್ನಲ್ಲಿ ಒದ್ದಾಡ್ತಿದ್ದೆ. ಅದರಿಂದ ನನಗೆ ಮುಕ್ತಿ ಕೊಡಿಸ್ದೆ. ನಾನು ದಿನೇಶ್ನ ಮೀಟ್ ಮಾಡಬೇಕು. ವಿಶಿಷ್ಟ್ ಎಲ್ಲಿದ್ದಾನೆ ಎಂದು ಕೋಪದಿಂದ ಕೇಳಿದ.
ವಿಸ್ಮಯ್, ಎರಡು ಪ್ರೀತಿಸುವ ಜೀವಗಳನ್ನು ಬೇರ್ಪಡಿಸಿದವರು ಸುಖವಾಗಿರಲು ಸಾಧ್ಯವೇ? ವಿಶಿಷ್ಟ್ ತನ್ನ ಕೆಟ್ಟ ಚಟದಿಂದ ಕ್ಯಾನ್ಸರ್ಗೆ ತುತ್ತಾಗಿ ಕಳೆದ ವರ್ಷ ಈ ಲೋಕ ಬಿಟ್ಟು ಹೊರಟು ಹೋದ. ದಿನೇಶ್ ಸಹ ಕೆಲ ದಿನಗಳ ಅತಿಥಿ ಅಷ್ಟೇ. ಅದಕ್ಕೆ ಅವನು ಎಲ್ಲ ಬಾಯಿ ಬಿಟ್ಟ. ಓ ಗಾಡ್, ಪಾಪ ವಿಶಿಷ್ಟ್. ಇಷ್ಟು ವರ್ಷ ನನ್ನ ಟಚ್ನಲ್ಲಿ ಇರಲಿಲ್ಲ. ನೀನು ರಾಶಿ ಇಬ್ಬರೂ ಒಂದೇ. ತಮಗೆ ಕೇಡು ಬಯಸಿದವರಿಗೂ ಅಯ್ಯೋ ಅಂತೀರ. ಈ ನಿಮ್ಮ ಸ್ವಭಾವವೇ ನಿಮಗೆ ಕುತ್ತಾಗಿದ್ದು. ಸರಿ ವಿಸ್ಮಯ್, ನಾನಿನ್ನ ಬರ್ತೀನಿ. ಟೇಕ್ ಕೇರ್. ಓಕೆ ಪ್ರಿಯಾ, ಆದರೆ ಮದುವೆಗೆ ಬರೋದು ಮರಿಬೇಡ. ಖಂಡಿತ ಬರ್ತೀನಿ ವಿಸ್ಮಯ್, ಮಿಸ್ ಮಾಡಲ್ಲ ಎನ್ನುತ್ತಾ ಪ್ರಿಯಾ ಹೊರಟು ಹೋದಳು. ವಿಸ್ಮಯನಿಗೆ ಮನದ ಮೇಲಿದ್ದ ದೊಡ್ಡ ಭಾರವೊಂದು ಕೆಳಗೆ ಇಳಿಸಿದಂತೆ ಆಗಿತ್ತು. ಇಷ್ಟು ವರ್ಷ ಯಾರದೋ ಷಡ್ಯಂತ್ರಕ್ಕೆ ಬಲಿಯಾಗಿ ತಮ್ಮಿಬ್ಬರ ಜೀವನ ನಲುಗಿದ್ದು ಬಹಳವೇ ನೋವು ಕೊಟ್ಟಿತ್ತು. ಶಾಲಾ ದಿನಗಳಿಂದಲೇ ವಿಶಿಷ್ಟ್ ತನ್ನ ಸ್ನೇಹಿತ. ಅದೂ ಅಲ್ಲದೆ ಇಬ್ಬರು ಯಾವ ಸಂಬಂಧ ಇಲ್ಲದೆ ಹೋದರೂ ನೋಡಲು ಹೆಚ್ಚು ಕಡಿಮೆ ಒಂದೇ ಥರ ಇದ್ದರು. ಎಲ್ಲರೂ ಇಬ್ಬರನ್ನು ಅಣ್ಣ ತಮ್ಮ ಎಂದೋ ಅವಳಿಗಳೆಂದೋ ಅರ್ಥೈಸಿಕೊಂಡಿದ್ದರು. ಇರುವ ವಿಚಾರ ಹೇಳಿದಾಗ ಅಚ್ಚರಿಯಿಂದ ಹುಬ್ಬೇರಿಸುತ್ತಿದ್ದರು. ಅಂದಿನಿಂದ ತಮ್ಮಿಬ್ಬರ ಸ್ನೇಹ ಗಟ್ಟಿಯಾಗಿತ್ತು. ಇಬ್ಬರು ಎರಡು ದೇಹ ಒಂದು ಪ್ರಾಣ ಎನ್ನುವಂತೆ ಇರುತ್ತಿದ್ದರು. ಏನೇ ಮಾಡಿದರೂ ಇಬ್ಬರು ಒಟ್ಟಿಗೆ ಇರುತ್ತಿದ್ದರು. ಇಬ್ಬರು ಜೊತೆಯಾಗಿ ಕಾಲೇಜು ಸೇರುವ ಮೊದಲೇ ತಮ್ಮ ಭುಜಗಳ ಮೇಲೆ ಟ್ಯಾಟೂ ಹಾಕಿಸಿಕೊಂಡಿದ್ದರು. ಬಹಳವೇ ಒಗ್ಗಟ್ಟಿದ್ದ ಸ್ನೇಹಿತರ ಮಧ್ಯೆ ರಾಶಿಕಾ ಬಂದ ನಂತರ ಸಣ್ಣದಾಗಿ ವಿಶಿಷ್ಟ್ ಮನದಲ್ಲಿ ಬಿರುಕೊಂದು ಮೂಡಿತ್ತು. ಅದರ ಸಣ್ಣ ಅನುಮಾನ ಸಹ ವಿಸ್ಮಯನಿಗೆ ಬಂದಿರಲಿಲ್ಲ. ರಾಶಿಕಾಳನ್ನು ತಾನು ಪಡೆಯಬೇಕು ಎಂದು ವಿಶಿಷ್ಟ್ ಯೋಚಿಸುವ ಮೊದಲೇ ಅವಳು ವಿಸ್ಮಯನ ಪ್ರೇಯಸಿಯಾಗಿದ್ದಳು. ವಿಶಿಷ್ಟ್ ಒಳಗೊಳಗೆ ರಾಶಿಕಾಳನ್ನು ಪಡೆಯಲು ಹೊಂಚು ಹಾಕುತ್ತಿದ್ದ. ಸಮಯ ಸಾಧಿಸಿದನಾದರೂ ಅವನಿಗೆ ಯಶಸ್ಸು ಸಿಗಲಿಲ್ಲ. ಅದೇ ಕಾರಣದಿಂದ ವಿಸ್ಮಯ್ ರಾಶಿಕಾಳನ್ನು ದೂರ ಮಾಡಲು ಯಶಸ್ವಿಯಾದರೂ ನಂತರ ಪಶ್ಚಾತ್ತಾಪದಲ್ಲಿ ಬೇಯುತ್ತಾ ಕೊನೆಯುಸಿರು ಎಳೆದಿದ್ದ. ಕೆಲ ವರ್ಷಗಳ ನಂತರವಾದರೂ ವಿಸ್ಮಯನಿಗೆ ಇರುವ ವಿಚಾರ ತಿಳಿಸಿ ಕ್ಷಮೆ ಕೇಳಬೇಕು ಎಂದುಕೊಂಡರೂ ಅವನನ್ನು ಕ್ಯಾನ್ಸರ್ ಆವರಿಸಿ ಇನ್ನಿಲ್ಲದಂತೆ ನರಳಿಸತೊಡಗಿತ್ತು. ದಿನೇಶ್ ಸಹ ಪರೋಕ್ಷವಾಗಿ ರಾಶಿಕಾ ವಿಸ್ಮಯ್ ಬೇರೆಯಾಗಲು ಕಾರಣನಾದೆ ಎಂದು ಪಶ್ಚಾತ್ತಾಪದಲ್ಲಿ ಬೇಯುತ್ತಲೇ ಕುಡಿತದ ದಾಸನಾಗಿ ಹೋಗಿದ್ದ. ತಾನು ಮಾಡಿದ ತಪ್ಪು ವಿಸ್ಮಯನಿಗೆ ತಿಳಿಸಲಾಗದೆ ಒಳಗೊಳಗೆ ಮುಚ್ಚಿಟ್ಟುಕೊಳ್ಳಲು ಆಗದೆ ಕೊರಗಿ ಕುಡಿತಕ್ಕೆ ಶರಣಾಗಿ ಲೀವರ್ ಹಾಳು ಮಾಡಿಕೊಂಡಿದ್ದ. ಪ್ರಿಯಾಳ ಗಂಡನ ಆಸ್ಪತ್ರೆಗೆ ದಾಖಲಾದ ನಂತರ ಪ್ರಿಯಾ ಅವನನ್ನು ಗುರುತಿಸಿ ನಡೆದ ವಿಚಾರ ಏನಿರಬಹುದು ಮತ್ತು ವಿಸ್ಮಯ್ ರಾಶಿಕಾಳಿಂದ ದೂರವಾಗಲು ಕಾರಣ ಏನು ಎಂದು ದಬಾಯಿಸಿ ಕೇಳಿದಾಗ ಇರುವ ವಿಚಾರ ಬಿಚ್ಚಿಟ್ಟಿದ್ದ. ಪ್ರಿಯಾಳಿಗೆ ವಿಸ್ಮಯನ ಮನದಿಂದಲೇ ಈ ವಿಷವನ್ನು ಹೊರಹಾಕುವುದಿತ್ತು. ರಾಶಿಕಾಳನ್ನು ಮದುವೆಯಾಗುವ ಮೊದಲು ವಿಸ್ಮಯನ ಮನ ಹಗುರವಾಗಲಿ ಎಂದು ಅವಳು ಬಯಸಿದ್ದಳು. ವಿಸ್ಮಯ್ ತನ್ನ ಮದುವೆಗಾಗಿ ರಾಶಿಕಾಳ ಮನೆಗೆ ಹೋಗುವ ಸಿದ್ಧತೆಯಲ್ಲಿ ಹೆಚ್ಚು ಉತ್ಸಾಹದಿಂದ ತೊಡಗಿದ್ದ. ಆಕರ್ಷ್ ಬರುತ್ತಲೇ ಅವನನ್ನು ಸಹ ಸಂತಸದಿಂದ ಹೊರಡಲು ಸಿದ್ಧವಾಗಲು ತಿಳಿಸಿದ. ವಿಸ್ಮಯ್ ದಿನವೂ ಇರುವುದಕ್ಕಿಂತ ಹೆಚ್ಚು ಸಂತಸದಿಂದ ಇರುವುದು ನೋಡಿ ಆಕರ್ಷ್ ಸಹ ಖುಷಿಯಿಂದ ಎಲ್ಲದರಲ್ಲೂ ಪಾಲ್ಗೊಳ್ಳಲು ಸಿದ್ಧವಾದ. ಇತ್ತ ರಾಶಿಕಾ ಹಾಗೂ ಅನಾಯ ವರ್ಷಗಳ ನಂತರ ದೊರೆತ ರಾಶಿಕಾಳ ತಂದೆ ತಾಯಿಯ ಸಾಂಗತ್ಯದಲ್ಲಿ ಕಳೆದು ಹೋಗಿದ್ದರು. ಎಲ್ಲದರ ಸಿದ್ಧತೆ ಭರದಿಂದ ನಡೆದಿತ್ತು. ಋತು ಮನೆಯಲ್ಲಿ ಚಡಪಡಿಸುತ್ತಾ ಕುಳಿತಿದ್ದವಳು ಎದ್ದು ಸಿದ್ಧಳಾಗಿ ಬ್ಯಾಗ್ ಹಿಡಿದು ಆಸ್ಪತ್ರೆಯೆಡೆ ಹೆಜ್ಜೆ ಹಾಕಿದಳು. ಅವಳ ಮನದಲ್ಲಿ ಹಲವಾರು ಆಸೆಯ ಜೊತೆಗೆ ದ್ವೇಷ, ಆಕ್ರೋಶ ಎಲ್ಲವೂ ಮನೆ ಮಾಡಿದ್ದವು. ಏನನ್ನೋ ಸಾಧಿಸಿ ಬಿಡುವೆ ಎಂದು ಹುಚ್ಚು ಹುಮ್ಮಸ್ಸಿನಲ್ಲಿ ಆಸ್ಪತ್ರೆಗೆ ಬಂದಳು. ಮುಖ್ಯ ಡಾಕ್ಟರ್ನ ಭೇಟಿಯಾಗಿ ಎಲ್ಲವನ್ನು ವಿಚಾರಿಸಿದಳು. ಅವಳು ತಾನು ಮಾತನಾಡುತ್ತಿರುವ ಮುಖ್ಯ ಡಾಕ್ಟರ್ ಪ್ರಿಯಾಳ ಗಂಡ ಅಥರ್ವ್ ಎಂದು ಗೊತ್ತಿರದೆ ಮಾತು ಮುಂದುವರೆಸಿದಳು. ಈಗಾಗಲೇ ಅಥರ್ವನಿಗೆ DNA ಟೆಸ್ಟ್ ಕುರಿತು ವಿಚಾರಿಸಿ ಅದರ ಪ್ರಕ್ರಿಯೆ ಆರಂಭಿಸುವಂತೆ ಕೇಳಿಕೊಂಡಳು. ಅದರ ಖರ್ಚು ವೆಚ್ಚ ಎಲ್ಲ ವಿವರಿಸಿದ ನಂತರ ಋತು ಅದಕ್ಕೂ ಸಿದ್ಧವಾದಳು. ತಾನು ತಂದಿದ್ದ ಸ್ಯಾಂಪಲ್ಗಳನ್ನು ಕೊಡುತ್ತಿರುವಾಗ ಅಥರ್ವ ಅವುಗಳನ್ನು ಲ್ಯಾಬ್ನಲ್ಲಿ ಕೊಡುವಂತೆ ಹೇಳಿದ. ಋತು ಲ್ಯಾಬ್ ಇರುವ ಕಡೆಗೆ ಹೋಗಿ ತನ್ನ ಸ್ಯಾಂಪಲ್ ಜೊತೆಗೆ ತಾನು ತಂದಿದ್ದ ವಿಸ್ಮಯ್, ಅನಾಯಾರ ಸ್ಯಾಂಪಲ್ಗಳನ್ನು ಕೊಟ್ಟಳು. ವಿಕೃತ ಆನಂದ ಪಡುತ್ತಾ ಹೊರಗಡೆ ಬಂದಳು. ಇನ್ನೇನು ತನ್ನ ಮನೆಗೆ ಹೊರಡಬೇಕು ಎನ್ನುವಾಗ ಪ್ರಿಯಾ ಅವಳೆದುರು ನಿಂತಿದ್ದಳು. ಪ್ರಿಯಾಳನ್ನು ನೋಡಿ ಋತು ಮಂಕಾದಳು. ಯಾವಾಗಲೂ ತನ್ನ ಕೆಲಸಕ್ಕೆ ಅಡ್ಡಿಯಾಗುವಳು ಎಂದು ಅವಳ ಮೇಲೆ ಕೋಪ ಬಂದರೂ ಹೆಚ್ಚು ತೋರಗೊಡದೆ ಸುಮ್ಮನೆ ತನ್ನ ಪಾಡಿಗೆ ಹೋಗಲು ನೋಡಿದಾಗ ಪ್ರಿಯಾ ಅವಳನ್ನು ತಡೆದಳು. ಋತು, ನನಗೆ ನಿನ್ನ ಜೊತೆ ಮಾತಾಡೋದಿದೆ, ಸ್ವಲ್ಪ ನನ್ನ ಜೊತೆ ಬರ್ತೀಯಾ? ಬರಲ್ಲ, ನನಗೆ ಕೆಲಸ ಇದೆ, ನಾನು ಹೊರಡಬೇಕು. ನಿನ್ನ ಮನೆ ಹಾಳು ಕೆಲಸ ಏನಂತ ನನಗೆ ಗೊತ್ತು, ಅದೆಲ್ಲ ಬದಿಗಿಟ್ಟು ಬಾ ನನ್ನ ಜೊತೆ. ಇಲ್ಲ ಬರಲ್ಲ, ನನಗೆ ಸಮಯ ಇಲ್ಲ, ನಾನು ಹೋಗಲೇಬೇಕು. ಎಲ್ಲಿ ಹೋಗಬೇಕು ಅಂತಿದೀಯಾ ಅದನ್ನು ಹೇಳು ಮೊದಲು. ನಾನು ಎಲ್ಲಿಗಾದರೂ ಹೋಗ್ತೀನಿ, ನಿನಗ್ಯಾಕೆ? ಸುಮ್ಮನೆ ನನ್ನ ದಾರಿ ಬಿಡು. ಇಲ್ಲ ಬಿಡಲ್ಲ, ನಡಿ ನನ್ನ ಜೊತೆ ಎಂದು ಪ್ರಿಯಾ ಮುಂದೆ ಬಂದು ಋತುಳ ಕೈ ಹಿಡಿದು ಎಳೆದುಕೊಂಡು ಹೊರಟಳು. ಋತು ಎಷ್ಟೇ ಕೊಸರಿಕೊಂಡರೂ ಬಿಡದೆ ಪ್ರಿಯಾ ಅವಳನ್ನು ಎಳೆದುಕೊಂಡು ನಡೆದಳು. ಪ್ರಿಯಾ,
ಬಿಡು ನನ್ನ ಕೈನ, ಬಿಡು, ನಾನು ಹೋಗಬೇಕು. ಗೊತ್ತು ನೀನೆಲ್ಲಿ ಹೊರಟಿದ್ದೀಯಾ ಅಂತ. ಸುಮ್ಮನೆ ಕೂತ್ಕೋ. ಪ್ರಿಯಾ, ಲೀವ್ ಮೀ, ಶಟ್ ಅಪ್ ಆ್ಯಂಡ್ ಕಮ್ ವಿತ್ ಮೀ ಎಂದು ದರದರನೆ ಎಳೆದುಕೊಂಡು ಬಂದು ಕಾರಿನಲ್ಲಿ ಕೂರಿಸಿದಳು. ಪ್ರಿಯಾ, ಎಲ್ಲಿಗೆ ನನ್ನ ಕರೆದುಕೊಂಡು ಹೋಗುತ್ತಿದ್ದೀಯಾ? ನಿನ್ನ ಮನೆ ಅಡ್ರೆಸ್ ಹೇಳು ಅಷ್ಟೇ, ಹೆಚ್ಚಿಗೆ ಮಾತಾಡಬೇಡ. ಯಾಕೆ, ನನ್ನ ಮನೆಯಲ್ಲಿ ಏನು ಕೆಲಸ ಇದೆ? ನಡಿ ಅಂದೆ ಅಷ್ಟೇ. ಹೇಳು, ಮನೆ ಅಡ್ರೆಸ್ ಇಲ್ಲ ಅಂದರೆ ನನಗೆ ಗೊತ್ತು ಹೇಗೆ ಅಡ್ರೆಸ್ ತಿಳ್ಕೋಬೇಕು ಅಂತ ಎಂದು ಹೆದರಿಸಿದಾಗ ವಿಧಿ ಇಲ್ಲದೆ ಋತು ಅಡ್ರೆಸ್ ತಿಳಿಸಿದಳು. ಪ್ರಿಯಾ ಕಾರನ್ನು ವಿಸ್ಮಯನ ಮನೆಯತ್ತ ನಡೆಸಿದಳು. ಮಧ್ಯದಲ್ಲಿ ತನ್ನ ಗಂಡ ಅಥರ್ವನಿಗೆ ಫೋನ್ ಮಾಡಿದಳು. ಹಾಂ, ನಿಮ್ಮ ಪೇಷಂಟ್ ನನ್ನೊಂದಿಗೆ ಇದ್ದಾಳೆ ರೀ. ಥ್ಯಾಂಕ್ ಯು, ಸಮಯಕ್ಕೆ ಸರಿಯಾಗಿ ನನಗೆ ತಿಳಿಸಿದ್ರಿ. ಇಟ್ಸ್ ಮೈ ಪ್ಲೆಜರ್ ಪ್ರಿಯಾ. ಅವಳನ್ನು ಮೊದಲ ಬಾರಿ ನೋಡಿದಾಗ ಮತ್ತು ಮಾತನಾಡಿಸಿದಾಗಲೇ ನನಗೆ ಅವಳ ಬಗ್ಗೆ ಅನುಮಾನ ಆಯಿತು. ಅದು ನಿಜ ಆಯಿತು. ಅದರಲ್ಲೂ ಈ ಮೊದಲು ಸಹ ನೀನು ಅವಳ ಬಗ್ಗೆ ಹೇಳಿದ್ದೆ ಅಲ್ವಾ, ಹಾಗಾಗಿ ಐಡೆಂಟಿಫೈ ಮಾಡೋಕ್ಕೆ ಸುಲಭ ಆಯಿತು. ನಾನೀಗ ಅವಳನ್ನು ಅವಳ ಮನೆಗೆ ಕರೆದುಕೊಂಡು ಹೋಗ್ತಿದ್ದೀನಿ. ನಂತರ ಮಾತಾಡ್ತೀನಿ ನಿಮ್ಮ ಜೊತೆ. ಹಾಂ, ಅಂದಹಾಗೆ ಅವಳು ನಿಮಗೆ ಕೊಟ್ಟ ಸ್ಯಾಂಪಲ್ಗಳ ಪರೀಕ್ಷೆ ಆದಷ್ಟು ಬೇಗ ಮಾಡಿಸಿ ರಿಪೋರ್ಟ್ ನನಗೆ ಕಳಿಸಿ. ಸರಿ ಪ್ರಿಯಾ, ಟೇಕ್ ಕೇರ್. ಹಾಂ, ಓಕೆ, ನೀವು ಸಹ ಎಂದವಳೆ ಫೋನ್ ಇಟ್ಟಳು. ಪ್ರಿಯಾ, ಏನು ನಡೀತಿದೆ? ಏನು ಮಾಡಬೇಕು ಅಂತಿದ್ದೀಯಾ? ಋತು, ನಿನ್ನ ಮನೆಗೆ ಹೋದ ನಂತರ ಮಾತಾಡೋಣ. ಅಲ್ಲಿವರೆಗೂ ಬಿ ಕಾಮ್ ಎಂದು ಪ್ರಿಯಾ ಕಾರು ಚಲಾಯಿಸುವಲ್ಲಿ ಮಗ್ನಳಾದಳು. ಋತು ಎಷ್ಟೇ ಕೇಳಿದರೂ ಯಾವೊಂದಕ್ಕೂ ಉತ್ತರ ಕೊಡದೆ ಪ್ರಿಯಾ ಕಾರು ಓಡಿಸಿಕೊಂಡು ಹೊರಟಳು. ಮನೆ ಬರುತ್ತಲೇ ಪ್ರಿಯಾ ಕೆಳಗಿಳಿದು ಋತುಳ ಕೈ ಹಿಡಿದು ಇಳಿಸಿಕೊಂಡು ಮನೆಯೊಳಗೆ ಹೊರಟಳು. ಋತು ಕೊಸರುವುದು ಬಿಟ್ಟು ಬಾಗಿಲಿನ ಬೀಗ ತೆರೆದು ಒಳಬಂದಳು. ಪ್ರಿಯಾ ಅವಳ ಹಿಂದೆ ಬಂದವಳೆ ಬಾಗಿಲಿನ ಚೀಲಕ ಹಾಕಿ ಅಡ್ಡವಾಗಿ ನಿಂತಳು. ಪ್ರಿಯಾ, ಯಾಕೆ ನನ್ನ ಇಲ್ಲಿಗೆ ಕರೆದುಕೊಂಡು ಬಂದೆ? ನನ್ನ ಹೋಗೋಗ್ಬಿಡು. ನೀನೆಲ್ಲಿಗೆ ಹೊರಟಿದ್ದೀಯಾ ಅಂತ ಮೊದಲು ಹೇಳು. ಅದು ನಾನು ರಾಶಿ ಮತ್ತು ನನ್ನ ಗಂಡನ ಮದುವೆ ತಡೆಯೋಕೆ ಎಂದ ಋತು ಮಾತು ಮುಗಿಯುವ ಮೊದಲೇ ಪ್ರಿಯಾ ಮುನ್ನುಗ್ಗಿ ಬಂದು ಋತುಗೆ ಬೀಸಿ ಹೊಡೆದಳು. ಪ್ರಿಯಾಳಿಗೆ ಋತು ಬಗ್ಗೆ ಹೇಗೆ ತಿಳಿಯಿತು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.